ಜೀವನದಲ್ಲಿ ಒಮ್ಮೆ ಆದರೂ ಅರುಣಾಚಲಂ ಅನ್ನೋ ಹೆಸರು ನಿಮ್ಮ ಕಿವಿಗೆ ಬಿದ್ದಿದೆಯಾ? ಅಥವಾ ಒಮ್ಮೆ ಆದರೂ ಈ ಜಾಗಕ್ಕೆ ಹೋಗಬೇಕು ಅನ್ನೋ ಆಸೆ ಆಗಿದೆಯಾ? ವಿಚಿತ್ರ ಅನಿಸ್ಬೋದು, ಆದರೆ ಪ್ರತಿ ವರ್ಷ ಲಕ್ಷಾಂತರ ಜನ ಜೀವನದಲ್ಲಿ ಒಮ್ಮೆ ಆದರೂ ಅರುಣಾಚಲೇಶ್ವರರ ದರ್ಶನ ಹಾಗೂ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಕನಸು ಕಾಣ್ತಾರೆ. ಯಾಕೆ ಗೊತ್ತಾ? ಇದು ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ಇದು ಪಂಚಭೂತ ಲಿಂಗಗಳಲ್ಲಿ ಅಗ್ನಿಯ ಸ್ವರೂಪವಾಗಿ ಪೂಜಿಸಲ್ಪಡುವ ಪವಿತ್ರ ಕ್ಷೇತ್ರ. ನಮಸ್ತೆ, ನಾನು ನಿಮ್ಮ ಟ್ರಾವೆಲ್ ಕನ್ನಡಿಗ. ಇವತ್ತು ನಾನು ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರ ಕ್ಷೇತ್ರದಲ್ಲಿದ್ದೇನೆ. ತಿರುವಾರೂರಿನಲ್ಲಿ ಜನ್ಮ ಸಿಕ್ಕಿದರೆ ಪುಣ್ಯ, ಕಾಶಿಯಲ್ಲಿ ಅಂತಿಮ ಕ್ಷಣ ಸಿಕ್ಕಿದರೆ ಮೋಕ್ಷ, ಹಾಗೆಯೇ ಚಿದಂಬರದಲ್ಲಿನ ನಟರಾಜರ ದರ್ಶನ ಸಿಕ್ಕಿದರೆ ದೈವಿಕ ಕೃಪೆ, ಅಲ್ಲದೆ ಅರುಣಾಚಲೇಶ್ವರನ ನೆನೆದರೆ ಸಾಕು ನಿಮಗೆ ಸಂಪೂರ್ಣ ಶಿವನ ಅನುಗ್ರಹ ಸಿಗುತ್ತೆ ಅನ್ನೋ ಒಂದು ಮಾತಿದೆ. ಈಗ ನಾನು ರಾಜಗೋಪುರದ ದರ್ಶನ ಮಾಡಿ ಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡ್ತೀನಿ. ಯಾರೇ ಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಿದ್ರು ಕೂಡ ರಾಜಗೋಪುರದ ದರ್ಶನ ಮಾಡೇ ಕೂಡ ಪ್ರಾರಂಭ ಮಾಡಬೇಕು. ಸೊ ರಾಜಗೋಪುರದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಸುಮಾರು 217 ಅಡಿ ಎತ್ತರ ಇದೆ. ಈ ಗೋಪುರ ವಿಜಯನಗರ ಸಾಮ್ರಾಜ್ಯದ ಒಂದು ವಾಸ್ತುಶಿಲ್ಪಿಯಾಗಿದೆ ಅನ್ನೋದೊಂದು ಮಾತಿದೆ. ಹದಿನಾಲ್ಕು ಕಿಲೋಮೀಟ್ರ್ ಏನು ನಾವು ಗಿರಿ ಪ್ರದಕ್ಷಿಣೆ ಮಾಡ್ತೀವಿ, ಒತ್ತಕ್ಕೂ ನಮಗೆ ಅಷ್ಟಲಿಂಗಗಳು ಕಾಣ್ತವೆ. ಅಂದರೆ ಅಷ್ಟ ಅಂತಂದರೆ 8 ಲಿಂಗಗಳ ದರ್ಶನ ಆಗುತ್ತೆ. ಸೊ ನಾವು 8 ಲಿಂಗಗಳನ್ನು ದರ್ಶನ ಮಾಡಿ ನಂತರ ಕಡೆಯದಾಗಿ ದರ್ಶನ ಮಾಡೋದೇ ಅರುಣಾಚಲೇಶ್ವರರ ದರ್ಶನ ಮತ್ತು ಪಾರ್ವತಿ ದೇವಿಯ ದರ್ಶನ. ಸೊ ಈ 8 ಲಿಂಗಗಳು 8 ದಿಕ್ಕುಗಳನ್ನು ಪ್ರತಿನಿಧಿಸ್ತವೆ. ಗಿರಿ ಪ್ರದಕ್ಷಿಣೆಯ ಮೊದಲು ಸಿಗುವ ಇಂದ್ರಲಿಂಗ, ಅಗ್ನಿಲಿಂಗ, ಪ್ರಮುಖವಾಗಿ ಇಂದ್ರಲಿಂಗ ಜೀವನದ ಯಶಸ್ಸಿಗಾಗಿ, ಅಗ್ನಿಲಿಂಗ ಮನಸ್ಸಿನ ಶಾಂತಿಗಾಗಿ ಮತ್ತು ಯಮಲಿಂಗ ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ದರ್ಶನ ಮಾಡಿ ಅದನ್ನು ಫಲಿಸ್ಕೊತಾರೆ ಅನ್ನೋ ಒಂದು ನಂಬಿಕೆ ಇದೆ. ಶಿವನ ಬಗ್ಗೆ ಹೇಳಬೇಕು ಅಂತಂದರೆ, ಶಿವ ದೇವತೆಗಳಲ್ಲೇ ಒಂದು ವಿಶಿಷ್ಟ ಮತ್ತು ವಿಭಿನ್ನವಾದಂಥ ದೇವರು. ಯಾಕೆ ಅಂತಂದರೆ ಶಿವ ಭಕ್ತಿಗೆ ಹೋಗ್ಬಿಡ್ತಾನೆ, ಅವನೇನು ಅಪೇಕ್ಷೆ ಮಾಡಲ್ಲ. ಆಮೇಲೆ ಶಿವ ಯಾವುದು ಬೇಡ ಅಂತಾರೆ ಅದನ್ನ ಇಷ್ಟಪಡೋದು ಜಾಸ್ತಿ. ಶಿವನಿಗೆ ಭಸ್ಮ ಇಷ್ಟ, ಶಿವನಿಗೆ ಬಿಲ್ಪತ್ರ ಇಷ್ಟ, ಶಿವನಿಗೆ ಸ್ಮಶಾನ ಇಷ್ಟ, ಹಾಗೆ ಶಿವನಿಗೆ ಆಡಂಬರ ಇಷ್ಟ ಇಲ್ಲ. ಶಿವ ಒಬ್ಬ ಸಾಮಾನ್ಯ ಭಕ್ತಿಯನ್ನು ಕೊಡುವಂಥ ಭಕ್ತನಿಗೆ ಒಲಿಯುವಂಥ ದೇವತೆ. ಅದರಿಂದ ನೀವು ಭಕ್ತಿ ಕೊಟ್ಟರೆ ಸಾಕು, ಶಿವ ಸಂಪೂರ್ಣವಾಗಿ ನಿಮಗೆ ಒಲಿತಾನೆ. ಬರುವ ನಿವೃತ್ತಿಲಿಂಗ, ವರುಣಲಿಂಗ ಮತ್ತು ವಾಯುಲಿಂಗ ಇವುಗಳ ದರ್ಶನದಿಂದ ಕಷ್ಟಗಳು ದೂರವಾಗುತ್ತೆ ಹಾಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಜೀವನದಲ್ಲಿ ಹೊಸ ದಾರಿ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆಯೇ ಕೊನೆಯಲ್ಲಿ ಬರುವ ಕುಬೇರಲಿಂಗ ಮತ್ತು ಈಶಾನ್ಯ ಲಿಂಗಗಳ ದರ್ಶನದಿಂದ ಜೀವನದಲ್ಲಿ ಯಶಸ್ಸು ಮತ್ತು ಜ್ಞಾನ ಹಾಗೂ ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾರಾದರೂ ಅರುಣಾಚಲಂಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಮಧ್ಯರಾತ್ರಿ ಬಂದು, ಮಧ್ಯರಾತ್ರಿಯಲ್ಲೇ ಅಂದರೆ ಬೆಳಗಿನ ಜಾವ ದೇವರ ದರ್ಶನ ಆಗೋ ಥರ ಅವರು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಬಿಡಿಲ್ಲ ಅಂತಂದರೆ ತುಂಬ ಸಖತ್ ಬಿಸಿಲಿದೆ. ಸೊ ಅರುಣಾಚಲಂ ಬಗ್ಗೆ ಹೇಳ್ಬೇಕಂತಂದರೆ, ಅರುಣಾಚಲಂ ಒಂದು ಪ್ರಸಿದ್ಧ ಶಿವನ ಪಾವಿತ್ರ ಕ್ಷೇತ್ರ. ಇದು ಪಂಚಕ್ಷೇತ್ರದಲ್ಲಿ ಒಂದು. ಅಗ್ನಿ ಸ್ವರೂಪವಾಗಿ ಶಿವ ಸ್ವತಃ ಒಂದು ಪರ್ವತ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನಂತೆ. ಮತ್ತು ಇಲ್ಲಿ ಒಂದು ನಂಬಿಕೆ ಇದೆ, 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ನಾವೇನಾದರೂ ಅಂದ್ಕೊಂಡಿದ್ರೆ ಅದು ನೆರವೇರುತ್ತೆ ಅಂತ ನಂಬಿಕೆ ಇದೆ. ಕೆಲವ್ರಿಗೆ ಅದಿದೆ, ಕೆಲವ್ರಿಗೆ ಬೇರೆ ಏನೋ ಒಬ್ಬೊಬ್ರದ್ದು ಒಂದೊಂದು ರೀಸನ್ ಇರುತ್ತೆ. ಅಷ್ಟೇ, ಫುಲ್ಲು ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ ಸಖತ್ತು. ಈಗ ಫಸ್ಟ್ ವೀಡಿಯೋ ಆ್ಯಕ್ಚುಲಿ ನಮ್ಮದು ಇದು ಯೂಟ್ಯೂಬಲ್ಲಿ ಹಾಕಿರೋ ಫಸ್ಟ್ ವೀಡಿಯೋ. ಗೊತ್ತಿಲ್ಲ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ. ಸೊ ನನ್ನ ಕೈಲಿ ಆಗಿರೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಫಸ್ಟ್ ವೀಡಿಯೋನ ಅರುಣಾಚಲಮಲ್ಲೇ ಶೂಟ್ ಮಾಡಬೇಕು, ಅಲ್ಲಿಂದನೇ ಪ್ರಾರಂಭ ಮಾಡಬೇಕು ಅಂತ ಆಸೆ ಇತ್ತು. ಆ ಥರ ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಂದು. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್.
ಪ್ರತಿ ಕಾರ್ತಿಕ ಮಾಸದಲ್ಲಿ ಆ, ಕಾರ್ತಿಕ ದೀಪ ಅಂತ ಹಚ್ತಾರೆ. ಅದೊಂದು ಪವಿತ್ರವಾದ ದಿನ. ಯಾಕೆಂತಂದ್ರೆ ಆ ದೀಪವನ್ನು ನೋಡಿದ್ರೆ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಪುರಾಣಗಳ ಪ್ರಕಾರ ಅರುಣಾಚಲಕ್ಕೆ ಬಂದ ಮೇಲೆ ಒಬ್ಬ ವ್ಯಕ್ತಿಯ ಜೀವನ ಪರಿವರ್ತನೆ ಆಗುತ್ತೆ ಅಂತ ಸ್ಕಂದ ಪುರಾಣದಲ್ಲಿ ಹೇಳ್ತಾರಂತೆ. ಸೊ ಅದು ಸುಮಾರು ಜನ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಒಂದು ಸುಮಾರು ಟೈಮ್ ಬಂದಿದ್ದೀನಿ, ನನಗೂ ಕೂಡ ತುಂಬ ಪಾಸಿಟಿವ್ ಚೇಂಜಸ್ ಆಗಿದೆ. ನನಗಾಗಲೇ ಹೇಳಿಲ್ಲ ಯಾವ ರೀತಿ ಅಂದರೆ, ಯಾರು ಅರುಣಾಚಲಂಗೆ ಬಂದು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರದ್ದು ಎಷ್ಟು ಒಂದು ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ. ಒಂಥರ ಏನೋ ತೃಪ್ತಿ, ಹ್ಯಾಪಿ, ಏನೋ ಅಚೀವ್ ಮಾಡಿದಷ್ಟು ಸಂತೋಷ ಆಗ್ತಿರುತ್ತೆ ಅವ್ರಿಗೆ. ಇನ್ನೊಂದು ಪ್ಲೇಸ್ ತೋರಿಸಿ ನೋಡಿ. ಇದೇ ಅರುಣಾಚಲೇಶ್ವರದ ಬೆಟ್ಟ. ದೂರ ಮಾಡಿದ್ರು ನನಗೆ ಯಾವುದೂ ಸುಸ್ತೇ ಆಗಿಲ್ಲ. ಆ್ಯಕ್ಚುಲಿ ನನಗೆ ಬ್ಯಾಕ್ ಪೇನ್, ನಾನು ಹೇಳ್ದಂಗೆ ನಾನು ಆಗುತ್ತಾ ಇಲ್ವ ಅಂದ್ಕೊಂಡೆ ಬಂದೆ. ನಾನು ಫುಲ್ಲು ಓಡೋಕ್ಕಾಗಲ್ಲ, ಅಷ್ಟು ಪೇಯ್ನ್ ಇತ್ತು. ಬಟ್ ಆದರೆ ಏನು ಅನ್ನಿಸಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ ನಾನು. ಯಾಕೆಂದರೆ ಬಿಸಿಲು ಸ್ವಲ್ಪ ಕಮ್ಮಿ ಇದೆ. ಬಿಸಿಲು ಜಾಸ್ತಿ ಇದೆ ಅಂತ ಅನಿಸುತ್ತೆ. ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ. ವೆದರ್ ಸ್ವಲ್ಪ ವೇರಿಯೇಷನ್ ಇದೆ. ಹೋಗ್ತಿದ್ದೀನಿ, ನೋಡೋಣ ಯಾವ ಥರ ಆಗುತ್ತೆ. ಬಟ್ ಇವತ್ತಂದರೆ ತುಂಬ ಜನ ಜಾಸ್ತಿ ಇದ್ದಾರೆ, ಸಂಡೇ ಅಲ್ವಾ, ತುಂಬ ಜನ ಇದ್ದಾರೆ. ದೇವಸ್ಥಾನದಲ್ಲಿ ಒಂದು 2 hours 3 hours ಆಗ್ಬೋದು ದರ್ಶನಕ್ಕೆ. ಬಟ್ ಆಮೇಲೆ ಅಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಇರಲ್ಲ, ಇಲ್ಲೇ ಅಲೋ ಇರಲ್ಲ, ಹೊರಗಡೆ ಮಾತ್ರ ನಾವು ಶೂಟ್ ಮಾಡ್ಬೋದು ಅಷ್ಟೇ. 14 ಕಿಲೋಮೀಟ್ರು ನಡೆದ್ರೂ ಕೂಡ ಯಾರಿಗೂ ಸುಸ್ತಾಗಲ್ಲ. ಮಕ್ಕಳು ನಡೀತಾರೆ, ದೊಡ್ಡವರು ಚಿಕ್ಕವರು ಎಲ್ಲರೂ ಇರ್ತಾರೆ. ಬಟ್ ಯಾರು ಕಷ್ಟಪಟ್ಟು ನಡೆಯೋದೇ ಇಲ್ಲ, ಎಲ್ಲ ಆರಾಮಾಗಿ ನಡೀತಾರೆ. ಬಟ್ ಗಿರಿ ಪ್ರದಕ್ಷಿಣೆ ಮಾಡೋದು ಮತ್ತು ಇನ್ನೊಂದು ಸೈಂಟಿಫಿಕ್ ರೀಸನ್ನು ಕೂಡ ಇದೆ. ಒಂದು ತುಂಬ ದಿನ ಗೊತ್ತಿರೋ ಹಾಗೆ ವಾಕ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಒಂದು. ಇನ್ನೊಂದು, ಗಿರಿಯನ್ನು ಸುತ್ತುವರಿಯೋದ್ರಿಂದ ನಾವು ಆ ಬೆಟ್ಟ ಇದೆಯಲ್ಲ, ಆ ಬೆಟ್ಟದಲ್ಲಿ ನೈಸರ್ಗಿಕವಾಗಿ ಆಯುರ್ವೇದಿಕ್ ಮೂಲಿಕೆಗಳಿವೆ ಅಂತ ಇದೆ. ಅದರಿಂದ ಅದರ ಗಾಳಿ ಆಗಿರ್ಬೋದು, ಅದರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲ ನಾನು ಒಂದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ. ಅರುಣಾಚಲೇಶ್ವರ ದರ್ಶನ ಮಾಡಿಕೊಂಡು ಸೊ ಅಲ್ಲೊಂದು 2 hours ಆಗ್ಬೋದು ಅನ್ಕೊತೀನಿ, ಅಂದರೆ ಜಾಸ್ತಿನೇ ಆಗ್ಬೋದು. ಲಾಸ್ಟ್ ಟೈಮೆಲ್ಲ ನಾನು ಬೇಗ ಹೋಗಿದ್ದೆ, ಈ ಸರಿ ಸ್ವಲ್ಪ ಲೇಟ್ ಆಗ್ತಿದೆ. ಅದು ಮುಗಿದಾದಮೇಲೆ ನಾನು ಮತ್ತೆ ಬೆಂಗಳೂರು ಕಡೆಗೆ ಮತ್ತೆ ವಾಪಸ್ ಹೋಗ್ತೀನಿ. ಸೊ ಅರೌಂಡ್ 2:34 ನಾನು ಮತ್ತೆ ವಾಪಸ್ ಬಸ್ ಹತ್ಬೋದು ಅಂತ ಅಂದ್ಕೊತೀನಿ. ಅರುಣಾಚಲೇಶ್ವರ ನಿಮಗೆ ಒಳ್ಳೇದು ಮಾಡಲಿ. ನೀವು ಕೂಡ ಗಿರಿ ಪ್ರದಕ್ಷಿಣೆ ಮಾಡಿ ಅರುಣಾಚಲಮ್ಗೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನೀವು ಲಾಸ್ಟ್ವರೆಗೂ ನೋಡಿದ್ದೀರ ಅಂತಂದರೆ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ. ನನ್ನ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಣ್ಣ ಭಾರಿ ತುಂಬ ಸುಸ್ತಾಗಿಬಿಟ್ಟಿದೆ, ಏನು ಊಟ ಮಾಡಿಲ್ಲ. ನಿನ್ನೆ ನೈಟ್ ಊಟ ಮಾಡ್ಕೊಂಡು ಬಂದಿರೋದು ನಾನು. ಬೆಳಿಗ್ಗೆ ನೀರು ಕೂಡ ಕುಡ್ದಿಲ್ಲ, ಡೈರೆಕ್ಟ್ ನಾನು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಮಾತಾಡುವಾಗ ಸ್ವಲ್ಪ ತೊದಲುತ್ತಿದ್ದೀನಿ, ಕ್ಷಮೆ ಇರಲಿ ಅಂತ ಹೇಳ್ತಾ ನಮಸ್ತೆ, ನಾನು ನಿಮ್ಮ ಟ್ರಾವೆಲ್ ಕನ್ನಡಿಗ ಲಿಯೋರಾಂಗ್.